ಜಾನಿ ಎಷ್ಟೊತ್ತು ಕಾಯೋದು ಎತ್ಕೊಳ್ಳಿ. ನೀವು ಕಿರ್ಚ್ಕೊಂಡ್ರಲ್ಲ ಭಯ ಆಗೋಯ್ತು, ಅದಕ್ಕೆ ಓಡ್ಬಿಟ್ಟೆ. ನಾನು ಕಿರ್ಚ್ಕೊಂಡಿದ್ದು ಈ ನಿಮ್ ಸೆಟಪ್ ನೋಡಿ ಅನ್ನಿ ಖುಷಿಗ. ಬಾಹುಬಲಿ ಸೆಟಪ್ ಅಲ್ಲ, ಗೆಟಪ್ ಹಿಡಿದ್ರಿ ಚಾಡ. ಬಾಹುಬಲಿ ಅವರೇ, ನನ್ಗೊಂದು ಆಸೆ ಅದ ನೆರವೇರ್ತೀರಾ? ನಾನು ಬದುಕಿರೋದೇ ಅದಕ್ಕೆ ತಾನೆ. ನಾನಿರೋದೇ ನಿಮ್ಮಂತರ ಆಸೆ ನೆರವೇರ್ಸಕ್ತಾನೆ. ಅದೇನು ಅಂತ ಹೇಳಿ. ಆ ಸಿಲಿಂಡರ್ ಅದಲ್ಲ, ಅದನ್ನ ಶಿವಲಿಂಗ ತರ ಎತ್ಕೊಂಡು ತೋರ್ಸಿರಿಯಾ? ಎತ್ಕೋತೀನಿ ಪುಟ್ಬಲಿ ಅವರೇ. ಬನ್ನಿ ಬನ್ನಿ. ಸಿಲಿಂಡರ್ ಎತ್ಕೊಳ್ಳಿ ಅಂತ. ಓಸಿನೂ ಆ ಸಿಲಿಂಡರ್ ಇಂದ ಬರೋ ಗ್ಯಾಸ್ ಇಂದನೇ ತಾನೇ ಬಿಸಿ ಆಗೋದು. ಹಂಗಾರ ಅದನ್ನ ಅಲ್ಲೇ ಇಡಿ. ಬನ್ನಿ. ಬಾಹುಬಲಿ ಅವರೇ, ಈ ಕುರ್ಚಿ ಎತ್ಕೊಳ್ಳಿ. ಈ ಬಾಹುಬಲಿಗೆ ಆಗ್ದಿರೋದು ಯಾವುದೂ ಇಲ್ಲ. ಎತ್ತೀನಿ. ಇದು ಕುರ್ಚಿ ಎತ್ಕೊಳ್ಳಿ ಅಂದ್ರೆ ಈ ಚಮಚ ಎತ್ಕೊಂಡಿದ್ದೀರಲ್ಲ. ಪುಟ್ಮಲ್ಲಿ ಅವರೇ, ಈ ಚೇರು ಟೇಬಲ್ ಮಾತ್ರ ಮುಖ್ಯನಾ? ಈ ಸ್ಪೂನ್ ಸ್ಟ್ಯಾಂಡ್ ಅಷ್ಟೇ ಮುಖ್ಯ ಅಲ್ವಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ನಿಮ್ ತಾಕತ್ ನೋಡ್ಬೇಕು. ಈ ಕುರ್ಚಿ ಎತ್ಕೊಳ್ಳಿ. ಪುಟ್ಮಲ್ಲಿ ಅವರೇ, ಈ ಕುರ್ಚಿ ಟೇಬಲ್ ಯಾವ್ದು ಬೇಡ, ಬೇಕಿದ್ರೆ ನಿಮ್ಮನ್ನೇ ತೋರಿಸ್ಲಾ? ಏನಿದು ಅಪಸ್ವರ? ನಾನು ಈ ಗೆಟಪ್ ಹಾಕೊಂಡ್ ಬಂದಿರೋದು ನಿಮ್ ಜೊತೆ ಆರಾಮಾಗಿ ಕೂತ್ ಮಾತಾಡ್ಬೇಕು ಅಂತ. ಬನ್ನಿ ಕೂತ್ಕೊಳ್ಳಿ. ನಿಮ್ ಜೊತೆ ಯಾವಾಗ ಬೇಕಿದ್ರು ಮಾತಾಡ್ಬೋದು. ನಾನು ನಿಮ್ ತಾಕತ್ ನೋಡ್ಬೇಕು. ಒಂದ್ ಕೆಲ್ಸ ಮಾಡಿ, ಈ ಟೇಬಲ್ ಎತ್ಕೊಬಿಡಿ. ಪುಟ್ಟಮಲ್ಲಿ ಅವರೇ, ನಾನು ಈ ಟೇಬಲ್ ಎತ್ತೋದು, ಅದೇ ಸಮಯಕ್ಕೆ ನಿಮ್ ಗೌಡ್ರು ಬಂದು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ? ಒಂದ್ ಕೆಲ್ಸ ಮಾಡ್ತೀನಿ, ಕ್ವಾಣೆ ಬಾಗ್ಲಾಕ ಬಂದ್ಬಿಡ್ತೀನಿ, ಆಮೇಲೆ ಎತ್ಕೊಳ್ಳಿ. ನಾನೇನಾದ್ರೂ ಇಲ್ಲೇ ಇದ್ರೆ ಇನ್ನು ಏನೇನು ಎತ್ತಿಸ್ತಾರೋ. ಅಯ್ಯ, ಯಾಕೆ ಹಂಗೆ ಹೋಗ್ಬಿಟ್ರು? ಅವ್ರು ಈ ಟೇಬಲ್ ಎತ್ತದ್ ನೋಡ್ಬೇಕಿತ್ತಲ್ಲ. ಬಾಹುಬಲಿ ಅಣ್ಣ, ನೀವು ಮಹಾನ್, ನಮ್ಮ ಪಾಲಿನ ಭಗವಾನ್. ನಿಮ್ಮನ್ನು ಅರಿತುಕೊಳ್ಳದೆ ನಿಮಗೆ ಮೋಸಗಾರ, ಗುಳ್ಳೆನರಿ, ಪಾಕಡ, ನಾಲಾಯಕ್ ಎಂತೆಲ್ಲ ಬೈದು ಬಿಟ್ಟೆ. ದಯವಿಟ್ಟು ನಮ್ಮ ತಪ್ಪನ್ನು ಮನ್ನಿಸಿ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ನೀವು ಎಲ್ಲರ ಪಾಲಿನ ರಕ್ಷಕ, ಆಪ್ತ ರಕ್ಷಕ. ಹೌದು, ಇಂಥ ಮಹಾನ್ ವ್ಯಕ್ತಿಗೆ ಆರತಿ ಎತ್ತಿ ಆಶೀರ್ವಾದ ತಕೊಂಬಂದಳಿ ನಾವು ಬಂದಿತ್ತು. ಬಾಹುಬಲಿ ನಕಲಿ ಬಾಹುಬಲಿಗೆ ಈ ಪಟ್ಟಿ ಬಿಲ್ಡಪ್ ಕೊಡ್ತಾ ಇದ್ದಾರೆ. ನೋಡ್ತಾ ಇರಿ, ಹೊಗಳ್ತಾ ಇರ ನೀವೇ ಅವನ್ನ ತೆಗಳಬೇಕು. ಹಂಗೆ ಮಾಡ್ತೀನಿ. ಜೈ ಬಾಹುಬಲಿ. ಕಾಲಿಗೆ ಬಿಡಿ ಅಮ್ಮ, ಆಶೀರ್ವಾದ ಮಾಡಪ್ಪ. ಇವರಿಬ್ಬರ ಕತೆ ಮುಗೀತು. ಇನ್ನು ಪುಟ್ಮಲಿ ಕತೆನ ಮುಗಿಸ್ತೀನಿ. ಪುಟ್ಮಲ್ಲ ಕೊಡ್ತೀನಂದ್ರೆ ಬೇಡ ಅಂತೀನ. ಬಜ್ಜಿ ಗಿಜ್ಜಿ ಏನಾದ್ರು ಇದ್ರೆ ತಗೊಂಬನ್ನಿ. ಬಜ್ಜಿನೂ ಇಲ್ಲ, ನಿಮ್ಮ ಅಜ್ಜಿನೂ ಇಲ್ಲ, ಎಲ್ಲನೂ ನಾನೇ ತಿಂದು ಮುಗಿಸಿನಿ. ಒಣ್ಣೆಪ್ನವ್ರೆ, ನೀವೆಲ್ಲೂ ಆಚೆಗೆ ಹೋಗಲ್ವಾ? ಯಾಕೆ? ನಾನು ಮನೇಲಿ ಇದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಮೇ. ಅದ ಕ್ಯಾಮೆಗಿನ ಮಾಡಕ್ಕೆ ಎಲ್ಲಿಗೂ ಆಗಲ್ವಾ ಅಂದಿ. ನಾನು ಮನೇಲೇ ಕೆಲಸ ಮಾಡ್ತೀನಿ. ನಿಮ್ಮ ಅಟ್ಟಿ ಕೆಲಸ ಗೊತ್ತುಕೊಂಬಿಡಿ. ಪಾತ್ರ ಪಗಡ ತೊಳೆಯೋದು, ಎಂಡ್ರು ಬಟ್ಟ ಒಗೆಯೋದು, ಒಣಗ್ಸೋದು, ಇಸ್ತ್ರಿ ಮಾಡೋದು, ಇದೆ ತಾನೆ? ಎಕ್ಸ್ಕ್ಯೂಸ್ ಮೀ, ನಾನು ಪಾಲಿಸಿ ಏಜೆಂಟ್. ಮನೇಲೆ ಕೂತ್ಕೊಂಡು ಇಂಟರ್ನೆಟ್ ಫೋನ್ ಮುಖಾಂತರ ಕೆಲಸ ಮಾಡ್ತೀನಿ. ಅದು ಅಲ್ಲದೆ ನನ್ನ ಹೆಂಡತಿ ಗ್ರೂಮಿಂಗ್ ಕ್ಲಾಸ್ ನಡೆಸ್ತಾಳೆ. ನನಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ಚಂದನ್ ಅವರೇ, ತಕೊಳ್ಳಿ ಸಕ್ಕರೆ. ಆಮೇಲೆ ಪುಟ್ಮಲಿ ಇನ್ನೊಸಿ ಕೊಟ್ಕ ಸಮಯ ಪಾಪ ಎಂಡ್ರ ಸಂಪಾದನೆ ಇವ್ರಿಗೆ ತಂದು ಹಾಕೋ ಯೋಗ್ಯತೆ ಇದ್ದದು. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ಕೈಯಲ್ಲಿ ಏನದು? ಸಕ್ಕರೆ ಖಾಲಿ ಆಗ್ಬಿಟ್ಟಿತ್ತು. ನೀನು ಕಾಫಿ ಮಾಡ್ಕೊಡ್ಬೇಕಲ್ಲ, ಗೌಡ್ರ ಮನೇಲಿ ಇಸ್ಕೊಂಬರೋಣ ಅಂತ ಹೋಗಿದ್ದೆ. ಮನೇಲಿ ಅಷ್ಟೊಂದು ಸಕ್ಕರೆ ಇದ್ರು ಖಾಲಿ ಆಗಿದೆ ಅಂತ ಯಾಕೆ ಸುಳ್ಳು ಹೇಳ್ತಿದ್ರಾ? ರಾತ್ರಿ ನಿನಗೆ ಕಾಫಿ ಮಾಡೋಣ ಅಂತ ಹೋಗಿದ್ನಾ, ಖಾಲಿ ಆಗಿರೋದು ಗೊತ್ತಾಯ್ತು. ಗೌಡ್ರ ಮನೇಲಿ ಇಸ್ಕೊಂಬರಕ್ ಹೋಗಿದ್ದೆ. ದಿನ ಕಾಫಿ ಮಾಡೋ ನಿಮ್ಗೆ ಕೆಂಪು ಡಬ್ಬದಲ್ಲಿ ಸಕ್ಕರೆ ಇರೋದು ಗೊತ್ತಿಲ್ವಾ? ಅದನ್ನ ನಾನು ಉಪ್ಪು ಅಂದ್ಕೊಂಡ್ಬಿಟ್ಟೆ. ಓ ನೈಸ್. ಕಾಫಿ ಪುಡಿ ಸಿಕ್ತಾ? ಸಿಕ್ತೋ? ಸದ್ಯ ಕಾಫಿ ಪುಡಿನ ಖಾರದ ಪುಡಿ ಅನ್ಕೊಂಡಿಲ್ವಲ್ಲ, ಅದ್ರ ಬಣ್ಣನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ? ಬಣ್ಣ? ಡಾರ್ಲಿಂಗ್, ಈ ಸೀರೆಯಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈ ಕಲರ್ ನಿನಗೆ ಸೂಪರ್ ಆಗಿ ಸೂಟ್ ಆಗುತ್ತೆ. ಜಾನೆ, ನಂದೇ ಹೆಸರಮ್ಮ. ಗೊತ್ತಿದೆ. ನೀ ಪಾಲಿಸಿ ಮಾಡ್ಸೋ ಕೆಲಸ ಎಲ್ಲಿ ತಂಗ್ ಬಂತು? ಎಲ್ಲೂ ಬಂದಿಲ್ಲ, ಅಲ್ಲೇ ನಿಂತಿದೆ. ನಾನು ಓಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಪ್ರಯೋಜನನೇ ಆಗ್ತಿಲ್ಲ.
ಮನೇಲೆ ಹೀಗೆ ಸುಮ್ಮನೆ ಕೂತ್ಕೊಂಡಿದ್ರೆ ಯಾವ ಕೆಲಸನೂ ಆಗಲ್ಲ. ಆಚೆ ಹೋಗ್ಬೇಕು, ಜನರನ್ನ ಮೀಟ್ ಮಾಡಿ ಮಾತಾಡ್ಬೇಕು. ಡಾರ್ಲಿಂಗ್, ಇದು ಇಂಟರ್ನೆಟ್ ಯುಗ. ನಾವು ಹೋದ್ರೆ ಯಾರು ಸಿಗಲ್ಲ. ಈ ಕುಂಟು ನೆಪ ಎಲ್ಲ ಬೇಡ, ಹೋಗಿ ಪಾಲಿಸಿ ಮಾಡಿಸ್ಕೊಂಡ್ ಬನ್ನಿ. ಈ ಸಲ ನೀವೇನಾದ್ರೂ ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಮಾತಾಡ್ಸಲ್ಲ. ಡಾರ್ಲಿಂಗ್, ನೀನು ಮಾತಾಡಿಸ್ಲಿಲ್ಲ ಅಂದ್ರೆ ನನ್ನ ಹೃದಯನೇ ಹೊಡೆದೋಗುತ್ತೆ. ನೀನು ಬೈದ್ರೂ ಪರವಾಗಿಲ್ಲ, ಮಾತಾಡು. ನಿನ್ನ ಮಾತೇ ನನ್ನ ಜೀವನದ ಮಂತ್ರ. ಈ ಮಸ್ಕ ಎಲ್ಲ ಬೇಡ, ಮೊದ್ಲು ಹೋಗಿ ಪಾಲಿಸಿ ಮಾಡಿಸ್ಕೊಂಡ್ ಬನ್ನಿ. ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್, ಐ ಲವ್ ಯು. ನೋ ಮಸ್ಕ. ಮಸ್ಕ ಹೊಡಿಲಿಲ್ಲ ಅಂದ್ರೆ ಇವತ್ತು ಚಾಪೆನೇ ಗತಿ. ಈ ಗೌಡ್ರು ಹೋದ್ರೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಪುಟ್ಟ ಮಲ್ಲಿಯವ್ರು ನೋಡ್ಬೇಕು ಅನ್ನಿಸ್ತಿದೆ. ಯಾರ ಅಣ್ಣಪ್ಪನವರು ಆರಾಮ? ನಾನು ಆರಾಮಾಗಿದ್ದೀನಿ, ನೀವಿನ್ನ ಚೆನ್ನಾಗಿದ್ದೀರಾ? ಆರಾಮ್. ಹೇಗಾದ್ರೂ ಮಾಡಿ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮರವ್ರನ್ನ ಆಚೆ ಕಳಿಸ್ಬೇಕಲ್ಲ. ಬಾಮಣ್ಣ ಕಾಗದ ಕಳಿ. ಬಾಬಣ್ಣ ಬುಡಿ ಯಾನ್ನ ಹಿಡ್ಕೊಂಡಿರೋ ಕೈನ. ಈ ಗೌಡ ಹಿಡ್ಕೊಂಡ್ರದು ಬುಡಕ್ಕೆಲ್ಲ ಕಮ್ಮಿ. ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನು ಚಂದಿರ, ನಿನ್ನ ನೋಡ ಬಂದ ಬಾನು ಚಂದಿರ, ಅಂದ ಚಂದವು ನೀನೇ ಅಂದನು, ಅಂದ ಚಂದವು ನೀನೇ ಅಂದನು, ಚಂದ ಅಂದ ಅಂದ ಚಂದ ಚಂದುಳ್ಳಿ ಚೆಲುವೆ ಓ ನನ್ನ ಒಲವೇ. ಕಾದಿದ್ದು ಕಬ್ಬಣಕ ತಣ್ಣೀರು ಎಷ್ಟಂಗೆ ಆಗ್ಬಿಡ್ತು. ಹಲೋ ಹಲೋ, ಶ್ರೀರಾಮಚಂದ್ರೇಗೌಡ್ರ ಮಾತಾಡ್ತಿರೋದು? ನಾನೇ ಶ್ರೀರಾಮಚಂದ್ರ ಗೌಡ ಮಾತಾಡ್ತಾ ಇರೋದು ಕಣಿಹೊಳಿ. ಶ್ರೀರಾಮಚಂದ್ರೇಗೌಡ್ರು ಅಂದ್ರೆ ಕಿತ್ತೋಗಿರೋ ಪಟ್ಟಪಟ್ಟಿ ಚಡ್ಡಿ ಬನ್ನಿನ ದಂಧೆ ಮಾಡೋರು ತಾನೆ? ಗ್ಯಾನ್ ಗೆಟವ್ನೆ ಯಾನ್ ಮಾತಾಡ್ತಾ ಇದ್ದಾರ? ಯಾಕ ನೀ ಚಡ್ಡಿ ಬನ್ನಿ ನಾಕಲ್ವಾ? ಅದು ಗೊತ್ತಾಗ್ಬೇಕು ಅಂದ್ರೆ ನೀನೇ ಬಂದು ನೋಡ್ಬೇಕು. ಸುಮ್ಮನೆ ಅಮ್ಮಿಕ ಫೋನ್ ಇಡೋ. ನಾನು ಫೋನ್ ಮಾಡಿರೋದು ಇಡೋದಕ್ಕಲ್ಲ, ವ್ಯವಹಾರ ಮಾಡೋದಕ್ಕೆ. ನನಗೆ 1 ಲಕ್ಷ ರೂಪಾಯಿ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ್ ಬೇಕು. ನೀನು ಕಿತ್ತೋಗಿರೋದ್ನೆಲ್ಲ ಹಾಕಲ್ಲ ಅಂದ್ಮೇಲೆ ನಿನಗೆ ಯಾಕೆ ಕೂಡ ಅಷ್ಟು ಪಟಾಪಟಿ ಚಡ್ಡಿ ಬನ್ನಿನು? ನಾನು ಹಾಕ್ದೇ ಇದ್ರೆ ಏನಂತೆ, ಬೇರೆಯವ್ರಿಗೆ ಹಾಕ್ತೀನಿ. ಈ ವರ್ಷ ನನ್ನ ಫ್ಯಾಕ್ಟ್ರಿ ಜನಕ್ಕೆಲ್ಲ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಬೋನಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಬೇಗ ಬಂದು ವ್ಯವಹಾರ ಮಾತಾಡಿ. ಬರಲ್ಲ ಅಂದ್ರೆ ಏನ್ ಮಾಡಿಯೋಡ? ಬರ್ಲಿಲ್ಲ ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ. ಅಯ್ಯ ಮಾಡ್ಕೊ ಹೋಗಯ್ಯ, ನೀ ಕರ್ದೆಟ್ಗಲ್ಲೇ ಬರಕ್ಕೆ. ನಾ ಏನು ಇಲ್ಲಿ ಖಾಲಿಯಾಗಿ ಕೂತ್ಕೊಂಡು ಕಾಲು ಎಳಿಸ್ತಾ ಇಲ್ಲ, ನಾನು ಶಾನೆ ಬಿಸಿ ಅವನಿ. ನೀವೆಷ್ಟು ಬ್ಯುಸಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟೊತ್ತಿಗೆ ಬರ್ತೀರಾ ಹೇಳಿ? ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡು, ಹೇಳ್ತೀನಿ. ಆಯ್ತು. ಗೌಡ್ರೆ, ಇವತ್ತು ನಿಮ್ಗಿದೆ ಮಾರಿ ಹಬ್ಬ. ಆಮೇಲೆ ಪುಟ್ಮಲಿ ಚಂದನವ್ರೆ, ಯಾವ ಗ್ರಂಥದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಪ್ರೇಮ ಗ್ರಂಥ. ನಮ್ಮ ಬಾಬಣ್ಣ ಲಂಡನ್ ಹೋಯ್ತವ್ರೆ. ನಿಮ್ ಚಿಕ್ಕಪ್ಪ ನಮ್ಮ ಬಾಬಣ್ಣನ ಲಂಡನ್ ಕರ್ಸ್ಕೊತಾರ ಅಲ್ವಾ? ಕರ್ಸ್ಕೊತಾರೆ. ನೀವು ಲಂಡನ್ ಹೋಗೋದಕ್ಕೆ ರೆಡಿ ಆಗ್ಬಿಡಿ. ನಮ್ಮ ಬಾಬಣ್ಣ ಲಂಡನ್ ಹೋಯ್ತವ್ರೆ, ಅವ್ರ ಜೊತೆಗೆ ನಾನು ಹೋಯ್ತವ್ರಿ.